ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ಒಂದು 3 ಸಾರಿ ಪ್ಯಾಕ್ ಮಾಡೋದಿದ್ರಿ, ಮಾಡಿ ಬಂದು ಸಬ್ಬಸ್ಗೆ ಹಿಚ್ಕೊಟ್ಟೆ ಯಾರಿಪಾಗ ಅಮ್ಮ. ನಿನ್ನೆ ಮೆಂತ್ಯದೆಲ್ಲ ತೊಗೊಂಬಂದಲ್ರಿ, ಸೋಸಿಟ್ರಮ್ಮ. ಇದು ಹಕ್ಕರ್ಕಿ ಮತ್ತು ಎಳೆ ಸೌತೆಕಾಯಿ ನಮ್ಮ ಚಾಚಿಯರು ಕೊಟ್ಟಾರ್ರಿ. ಅವನ್ನ ಎಳೆ ಇದ್ರಿ ಸೌತೆಕಾಯಿ ಕೂತ್ಕೊಂಡು ಒಂದು ಸೌತೆಕಾಯಿ ತಿಂದಿರಿ ಮೊದಲು ಖರ ಅಂತೇಳಿ ಅಂದ. ಈಗ ಇದು ಹಕ್ಕರ್ಕಿ ಪಚ್ಚಡಿ ಮಾಡೋಣ ಮಂದಿ ನಾನು ಅಮ್ಮಗೆ ಅಲ್ಲಿ ಬರಲ್ಲರಿ, ಬ್ಯಾಡವಾ ಇದು ಪಲ್ಯ ಮಾಡಿಬಿಡ್ರಿ ಅಂದ್ರೆ ಹ್ಞೂ ಅಂತಂದು ಇದನ್ನು ಸ್ವಲ್ಪ ತೊಳೆದು ಹೆಚ್ಚಿಕೊಡ್ತೀನಿ ರೀ ಅಕ್ಕಿಗೆ. ಆರಿಪ ಮಾಡತ್ತಾಡಲ್ಲ ಸಬ್ಬಸ್ಗೆ ಪಲ್ಯ ರೀ. ಈಗ ನೋಡ್ರಿಪ್ಪ ಒಂದಿಷ್ಟು ಹಕ್ಕರ್ಕಿ ಪಲ್ಯ ಮಾಡಿ ಅಂದ್ರೆ ಆಕೆ ಹಕ್ಕರ್ಕಿ ಪಲ್ಯ ಮಾಡೋಕ್ಕಲ್ಲ ಅಂತ್ರಿ, ಗುಳಿಗೆ ತೊಗೋಬೇಕಲ್ಲ ಹಾಕಿ ಬಿಸಿ ಅನ್ನ ಮಾಡ್ಕೊಂಡು ಸಬ್ಬಸ್ಗೆ ಪಲ್ಯ ಮಾಡ್ಕೊಂಡು ಎಲ್ಲ ಸಾರು ಪಲ್ಯ ಮಾಡ್ಕೊಂಡು ಉಣ್ಣಾಕತ್ಲರಿಕಿ. ನಾನು ಒಂದಿಷ್ಟು ಹಕ್ಕರ್ಕಿ ಪಲ್ಯ ಮಾಡಿ ಸಪ್ಪನ ಬೇಳೆ ಮಾಡ್ಬೇಕು. ಒಂದಿಟ್ಟು ಸಪ್ಪನ ಬೇಳೆ ಮಾಡಿ ರೊಟ್ಟಿ ಮಾಡ್ತೀನಿ. ನೀ ಹೆಚ್ಚಿಕೊಡ್ತೀನಿ ಟಮಾಟಿನ ಅದಾರಿಪ್ಪ, ಹೆಚ್ಚಿಕೊಡಂಗಾರ ನಾನು ರೊಟ್ಟಿ ಮಾಡಕ್ಕೆ ಕುಂದಿರ್ತೀನಿ. ಈ ಕಡೆ ಬೆಳಗ್ಗೆ ಇಟ್ಕೊಂಡು ಅದು ಬ್ಯಾಳಿನ ಹಾಕೈತಿ, ಅದ್ರಾಗ ಇದ್ರೊಳಗನ ಒಂದಿಟ್ಟು ಮಿಜ್ಜೆ ನಾನು ಮಾಡಿಬಿಡೋಣ ಅಂತ ಒಂದು ಗ್ಲಾಸ್ ಅಕ್ಕಿ ಇಟ್ಟು 2 ಕುಡಿ ಆಗ್ಬಿಡ್ತಾ ಹೌದಿಲ್ಲ. ಇದು ಪಲ್ಯ ಬಿಸಿ ಮಾಡಿದ್ರೆ ನಿನ್ನದಂತ ಚಿಕನ್ ಪಲ್ಯ ಉಳಿದ್ರಿ, ಅದು ಭಾಳ ಇಲ್ಲ ಚಿಕನ್ ಪಲ್ಯನ ಸ್ವಲ್ಪ ಐತಿ. ಅಕ್ಕರ್ಕಿ ನಮ್ಮ ಹೊಲ್ದಾಗ ಎಷ್ಟು ಬೆಳೆದು ಗೊತ್ತಿನ ಅನ್ಬೇಕು. ಅಕ್ಕರ್ಕಿ ಹೊಲ್ದಾಗ ನಮ್ಮ ಹೊಲ್ದಾಗ ಮಸಾಲೆ ಹೊಲರಿ ನಮ್ಮವು ಮಸ್ತ್ ಇದು ಗರ್ಜಿ ಸೊಪ್ಪು ಹಕ್ಕರ್ಕಿ, ಇದು ರಾಜಗಿರಿ ಸೊಪ್ಪು. ಅದೇನು ಬೀಜ ಇದಾಗಿತ್ತು ಏನಂತ ಗೊತ್ತಿಲ್ಲ ರೀ, ಜಗ್ಗ ಬೆಳಿತೈತೆ. ಈಗೆಲ್ಲ ಭತ್ತದ ಗದ್ದೆ ಆಗ್ಬಿಡ್ತಾರೆ ನಮ್ಮದು ಹೊಲ. ಆದರೂ ಒಂದಿಷ್ಟು ಇದು ಮೇನ್ ಹೊಲ ಇಟ್ಕೊಂಡಾರೆ ಅವರು, ಅಷ್ಟು ಭತ್ತದ ಗದ್ದೆ ಮಾಡಿಲ್ರಿ ಅವರು. ಒಂದಿಷ್ಟು ಸ್ವಲ್ಪ ಜೋಳ ಪಾದ ಹಿಂಗೆ ಬೆಳ್ಯಾಕ ಅಂತಂದು ಒಂದಿಷ್ಟು ಪದ ಬಿಟ್ಟಾರೆ ಅವರು. ಈ ಹಕ್ಕರ್ಕಿ ಪಲ್ಯಕ್ಕೆ ನಾನು ಒಳಗಡೆ ಎತ್ಕೊಂಡು ಸಣ್ಣಗೆ 1-2 ಮೆಣಸಿನ್ಕಾಯಿ ಜಜ್ಜಿ ಹಾಕಿ ಹಕ್ಕರ್ಕಿ ಪಲ್ಯ ಮಾಡ್ತೀನಿ. ಆ ಉಳ್ಳಾಗಡ್ಡೆ ಅವೆಲ್ಲ ತೆಗಿಬೇಕು. ನಿಮ್ಮ ಸಲ ತರಕಾರಿ ತೊಗೊಂಬಂದು ಹಂಗೈತೆ, ತರಕಾರಿ ತೆಗ್ದೇ ಇಲ್ಲ ಬ್ಯಾಗ್ ಒಳಗಿನ ತರಕಾರಿ ನಾನು ರೀ. ಇದು ಒಬ್ಬರಿಗೆ ಬಂದ್ರೆ ಒಬ್ರಿಬ್ಬರ ಅಂತ ಜಡ್ ಅಂತ್ರಿಪ್ಪ, ಇದೇನೋ ನೆಗಡಿ ಜಡ್ರಿ ಇದು. ವರ್ಷ ಶಾಲೆ ಒಳಗೆ ಎಲ್ಲರಿಗೂ ನೆಗಡಿ ಅಂತ ನೋಡ್ರಿ. ಒಂದು ಹುಡುಗಿ ಬಂತಂತ ಎಲ್ಲರಿಗೂ ನೆಗಡಿ ಅಂತ. ಈಗ ಬಂದಿದ್ರು ನಿನ್ನ ಅರ್ಶಿಯರ ಫ್ರೆಂಡ್ಸ್ ರೀ, ಎಲ್ಲರಿಗೂ ಆಯ್ತು ಅರ್ಶಿಯ ಇದು ಜಡ್ಡು ಅಂತೇಳಿ ಒಂದು ಚಲೋ ಆತು ನೋಡ್ರಿ. ಬಂದೆ ನಾನು ಏನು ಹೋಗ್ರಿ ಇದ್ದಾರೆ. ಇದು ಪಚ್ಚಡಿ ಹಾಗೈತಿ, ಪಲ್ಯ ಮಾಡೋದಕ್ಕಿಂತ ಪಚ್ಚಡಿ ಚಲೋ ಆಕೈತ್ರಿ. ಹಕ್ಕರ್ಕಿದ ಹಕ್ಕರ್ಕಿ ಪಚ್ಚಡಿ ಚಲೋ ಆಕೈತಿ. ಉಳ್ಳಾಗಡ್ಡಿ ಹೆಚ್ಚಾಕಿ ಅಂಥದ್ದು ಖಾರ ಉಪ್ಪು ಹಾಕಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಒಣ್ಣೆಗೆ ಭಾಳ ಟೇಸ್ಟ್ ಆಗ್ತೈತಿ. ನಾವು ಅಮ್ಮರಿಗೆ ಹದ್ದೆ ಬರೋಂಗಿಲ್ಲ ಅಂದ್ರೆ ಹಾಗಾಗಿ ನಾವು ಪಲ್ಯ ಮಾಡೋದು ಜಾಸ್ತಿ ರೀ. ಮೂಲಂಗಿ ಆಯ್ತು ಅದು ಆತೆಲ್ಲ ಸೌತೆಕಾಯಿ ರೀ, ಎಳೇ ಸೌತೆಕಾಯಿ ನೋಡ್ರಿ ಹಂಗೆ ತಿನ್ಬೋದು. ಸೌತೆಕಾಯಿ ಹಂಗೆ ಅದಾವೆ, ಅಮ್ಮ ಕಲಿ ಬರಲ್ಲ, ಹಂಗಾಗಿ ನಾವು ಪಲ್ಯ ಮಾಡ್ಬಿಡ್ತೀವಿ. ನಿನ್ನೆ ಪಲ್ಯ ಮಾಡಿದ್ದು ಅವ್ರು ನಮ್ಮ ಚಾಚಿಯರ ಕೊಟ್ಟಿದ್ವ ರೀ. ಈಗಲೂ ಮತ್ತೆ ಬೆಳಿಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲ ನಮ್ಮದು ಕೆಲಸ ಎಲ್ಲ ಮುಗಿದು ನೋಡ್ರಿ. ಅಡುಗೆ ಮಾಡಿದೆ, ಮತ್ತು ತತ್ತಿ ಆಮ್ಲೆಟ್ ಹಾಕೋವಿದ್ರೆ ಸಪ್ಪನು ಉಳ್ಳಾಗಡ್ಡಿ ಹಾಕೋ ಅವೆಲ್ಲ ಹಾಕಿ ಮತ್ತು ಅಮ್ಮರಿಗೆಲ್ಲ ಊಟ ಕೊಟ್ಟೇರಿ. ಊಟ ಮಾಡಿದ್ರು, ನಾವು ಊಟ ಮಾಡಿದ್ವಿ. ಇವ್ರು ಅನ್ನ ಉಂಡ್ರಿ, ಇಬ್ಬರು ಅಕ್ಕ ತಂಗಿ ಇಬ್ಬರು. ರೊಟ್ಟಿ ಮಾಡಿದ್ನಿಲ್ಲ ಬಿಸಿ ಉಣ್ಣುವಾಕ ಇದೆ, ಉಂಡದ್ರೆ ಹಾಕಿತ್ತಿಲ್ಲ ಬಿಸಿ ರೊಟ್ಟಿ. ಅನ್ನ ಊಟ ಮಾಡಿದ್ರಿ. ಈಗ ನಮ್ಮ ಅರ್ಶಿಯ ಎದ್ಕೊಂತೀನಮ್ಮ ಆರಾಮ ಅನ್ಸಕೈತಿಲ್ಲ ಈಗ. ಹಾಂ ಸೇಬು ತಿನ್ನಕತ್ತಾಡ್ರಿ ಅಷ್ಟು ಚಂದ ಮನ್ಕೊಂಡು. ಆ ತೆರಿಗೆ ಬೊಗದು ಬಿಡೋದು, ಹಿಂದಿಂದ ತೆರಿಗೆ ಮುಟ್ಕೊಬಿಡೋದನ್ನ ಚೆಲ್ಲಾಕಿ ಇಟ್ಬಿಡೋದು. ಈಗ ಪೇಂಟಿಂಗ್ ತೆಗೆದ್ರಿ ಅಂತ ಹೇಳಿದ್ರೆ ಅದಿಲ್ಲ ಎಲ್ಲ ಏನದು ನೋಡ್ರಿಪ್ಪ, ಎಲ್ಲ ಇಟ್ಬಿಡಲ್ಲಿ. ನಿನ್ನ ಹೇಳಿದ್ರು ಪಪ್ಪನು ಅಮ್ಮನ ಮಾತು ಕೇಳ್ಕೊಬಿಡಿ, ಅಮ್ಮನ ಮಾತು ಕೇಳ್ಕೊಬಿಡ್ರಿ ಅಂದಾರೆ ನಮ್ಮ ಅಪ್ಪನ. ಏನು ಬೇಕು ಅಷ್ಟ ಇಟ್ಟು ಅಮ್ಮ ಹೇಳಾರ್ದಂಗೆ ಹೋಗಿ ಚೆಲ್ಲಿ ಬಂದ್ಬಿಡಿ ಅಂದಾರೆ. ಹಂಗೆ ಮಾಡ್ತೀನಿ ರೀ ನಾನು. ಇದಕ್ಕೆಲ್ಲ ಸಾಕ್ಷಿ ನಮ್ಮ ಅಪ್ಪನ ಅದಾರ ನೋಡ್ರಿ. ಯಾಕಂದ್ರೆ ಅಮ್ಮ ಏನು ತಂದಿದ್ರೆ ನಮ್ಮ ಅಪ್ಪನ ಕರ್ಕೊಂಬಂದ್ಬಿಡ್ತೀನಿ ರೀ. ಬರಲಿ ಅಮ್ಮನಿದ್ರಿಗೆ ಅಂಥೇಳಿ ಅಂದ್ರಿ. ಇಲ್ಲ ಅಂದ್ರೆ ಅಲ್ಲೇ ಇರಲಿ ಅವರಿಗೂ ಒಂದಿಷ್ಟು ಇಟ್ಕೊತಾರೆ ರೀ. ಅವ್ನು ನನಗೆ ಕೈ ಒರ್ಸಾಕ್ಬೇಕು ಬಾಯಿ ಒರ್ಸಾಕ್ಬೇಕು ಅಂತೇಳಿ ಅಂದ್ರೆ 1-2 ಇಟ್ಕರಿಪ್ಪ ಅಂತ ನಾನು ರೀ ಕೇಳಲ್ರಿ. ಅವ್ರು ಏನು ಮಾಡ್ಬೇಕು ಬೇಕು ಒಂದು ಸುಲು ಸಾಗೈತಾರಿಪ್ಪ ಅದು. ನಾವು ಊಟ ಮಾಡಿ ನಮ್ಮ ಗುಳಿಗಿರಿಪ್ಪ ಗುಳಿಗೆ ಹಂಗೆ ಏನು ಊರಿದ್ದಾರೆ. ಗುಳಿಗೆ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಆಗವಲ್ತದ. ದೇವ್ರಿ ಅದು ಕಡಿಮೆ ಅನ್ನಿಸ್ವಲ್ತ್ರಿ, ಅದು ಆ ಒಂದು ತೊಗೊಳಬೇಕು ರೀ. ನೀವು ಗುಳಿಗೆ ತೊಗೊಂಡ್ರಿ ಇಲ್ಲ ಹೇಳಿದ್ರೆ ಒಂದು 16 ಸಲ ಹೇಳಿದ್ರೆ ತಗೊಂಗಿಲ್ಲ ನೀವು. ತೊಗೊಂಡ್ರಿ? ನೀ ತೊಗೊಂಡ್ಯಾರಿಪ್ಪ? ಅಮ್ಮ ನಾನು ಚಹಾ ಮಾಡ್ಕೊಂಡು ಕುಡಿದಿರಿ. ಅಮ್ಮ ನೀರು ಹಾಕಂತ ನನ್ನ ಕರೆಯಕತ್ತಾರ ರೀ.
ಕೈಕಾಲು ಮಕ್ಕ ತೊಗೊತಾರೋ ಏನೋ ಗೊತ್ತಿಲ್ಲ ರೀ, ನೀರು ಹಾಕೋವಲ್ಲ ಒಂದು ತಪ್ಪ ಅಂತಂದ್ರೆ ಹ್ಞೂ ಅಂತಂದೆ. ಮತ್ತಿದು ಸಾನವ್ರಿಗೆ ಫೋನ್ ಹಚ್ಚಿದ್ದೆ ನಮ್ಮ ಸುಮ್ಮನವ್ರಿಗೆ ರೀ, ಬರ್ತಾರಂತ್ರಿ, ಬರಾಕತ್ತೀವಪ್ಪ ಇನ್ನೊಂದು ತಾಸ್ನಾಗ ಅಂತ ಬರ್ತೀವಿ ಅಂತಂದ್ರೆ ಹೌದು ನಾವು ಚಲೋ ಆತ್ಬಿಡು ಹಂಗಾದ್ರೆ ಅಂತಂದು ಹೇಳಿದೆ ರೀ ನಾನು. ಖುಷಿ ಆಗಕತ್ರಿಪ್ಪ, ನಮ್ಮ ಮಗಳು ಆರಾಮಾಗಿ ಮನೆಗೆ ಬರಾಕತ್ಲಲ್ರಿ, ಚಲೋ ಅನ್ಸಕತ್ತು. ಹರ್ಷಿಯಾ ಮಕ್ಕಂದಾಳ್ರಿ ಈಕಿನ ಆಯ್ಕಂತ ಕೇಳಿದ್ರೆ ಈಕಿ ಸಾನಿಯಾಗ ಫೋನ್ ಹಚ್ಚೋದು ಕೇಳ್ದು, ಸಾನು ಆರಾಮದಿಲ್ಲ ಕಾಯ್ಕಿನೇಗೆ ಪೇಟ್ಬರು ಖಾರಿಕಿನೈತು ಜಲ್ದಿ ಆರಾಮಿಸ್ನೇ ಹೊರಿತು ಅಂತಂದು ಕೇಳಾಕತ್ತಾಳ್ರಿ ಈಕಿಗೆ. ಹರ್ಷಿಯ ನಿನ್ನೆ ರೀ ಹೊರತುಂಬ ಉಣ್ಣಾಕತ್ತೇನು ಲಗು ಆರಾಮ ಆಗೋಲ್ಲ ನೀನು ಅಂತ ಆಡ್ರಿ ಹರ್ಷಿಯರ್ ಆಕಿಗೆ ಸಾನಿಯಾಗ ರೀ. ಆರಾಮಾಗಿ ಬರ್ತಾರಂತ ಮೈನಂತ ತಾಸ್ನ್ಯಾಗಮ್ಮ ಬರಾಕತ್ತಾರಂತ್ರಿ. ಹ್ಞೂ ರೀ, ಕೇಸ್ ಪೇಪರ್ ಅದೆಲ್ಲ ತೊಗೊಂಡು ಹೋಗ್ಯಾರಂತ್ರಿ, ಕಳಿಸ್ತಾರಂತ್ರಿ ಈಗ. ಬರ್ತಾರೆ ಅಂತಂದು ಹೇಳಿದ್ರೆ ನಮ್ಮ ಎಲ್ಲ ಬ್ಯಾಗ್ ಡಬ್ಬಿ ಎಲ್ಲ ಕಟ್ಟಿ ಕಳ್ಸ್ಯಾರಿ. ಅಷ್ಟನ್ನು ಸೀರೆ ಪ್ಯಾಕ್ ಮಾಡೋವಿದ್ರಿ ಮಾಡಿದ್ದೀನಿ ನಾನು, ಕೂತ್ಕೊಂಡಲ್ಲೇ ಮಾಡಿ ಒಂದು ಸ್ವಲ್ಪ ಚಹಾ ಕುಡಿದ್ರಿ. ಅಮ್ಮ ನಾನು ಥಂಡಿ ಬಿಟ್ಬಿಟ್ಟೈತ್ರಿ ನೋಡಿಲ್ಲ ಮಳೆ ಮಾಡಿ ಹಾಗೆ. ನೀರು ಹಾಕ್ಬೇಕನ್ನಮ್ಮ ನಿಮಗೆ? ಬರ್ರಿ ಒಂದು ಈಗ ಸಾಯಂಕಾಲದ ರೊಟೀನ್ ಸ್ಟಾರ್ಟ್ ಮಾಡ್ಕೋಬೇಕ್ರಿ. ಅವು ಸಾರಿ ಎಲ್ಲ ಅವ್ರಿಗೆ ಫೋನ್ ಹಚ್ತೀನಿ ರೀ ಕೊರಿಯರ್ ಅಣ್ಣರಿಗೆ. ಅಮ್ಮನೂ ತಾಜ್ನರ್ಗೆ ಹೋದ್ರಿ, ಮತ್ತು ಅವ್ರಿಗೆ ಡಿಸ್ಚಾರ್ಜ್ ಆಗೈತೆ ಅಂತ ಬಂದ್ರಂತ ನೋಡಿ, ಮುನ್ನ ಬಂದು ಹೋದಾರಿ ಡಿಸ್ಚಾರ್ಜ್ ಆತಂತ. ಅಮ್ಮ ನನಗೆ ಮ್ಯಾಕ್ ಹತ್ತಕ್ಕೆ ಆಗಂಗಿಲ್ಲ ಏನಿಲ್ವಾ, ಅಲ್ಲೇ ಅವ್ರು ಕೆಳಗೆ ಬಂದಾಗ ಮಾತಾಡಿಸ್ತೀನಿ ಅಂತಂದು ಹೇಳಿ ಹೋದ್ರಿ ಅವರು. ಹರ್ಷನ್ಗೆ ಈಗ ಎಬ್ಸಿದ್ರಿ, ಮಕ್ಕೊಂಬಿಟ್ಟಿದ್ಲು. ಮತ್ತೆ ಅದು ಒಂದು ಸ್ವಲ್ಪ ಊಟ ಮಾಡ್ತೀನಿ ಮೊದ್ಲು ಉಣ್ಣುವಾಗ ಗುಳಿಗೆ ಸ್ಟ್ರಾಂಗ್ ಇರ್ತವೆ ಮತ್ತು ಅವು ತೊಗೊಂಡಿದ್ವು ಅಂತೇಳಿ ಒಂದು ಉಣ್ಣಾಕತ್ತು. ನಾನು ಬಾಂಡೆ ತೊಗೊಂಡು ತಿಕ್ಕೊಂಬರ್ತೀನಿ ರೀ ಹೋಗಿ. ತರಕಾರಿ ಎಲ್ಲ ತೊಗೊಂಡು ಹಂಗೈತ್ರಿ, ಅದಕ್ಕಷ್ಟು ತರಕಾರಿ ಹಾಕಿಟ್ಟು ಆ ಕಡೆಗೆಲ್ಲ ಕಸ ಹೊಡೆದು ಸ್ವಲ್ಪ ಒರೆಸಿ ಇಟ್ಬಿಡುವ ಅಂತ ಹೇಳಿದ್ದಾರೆ ಅರಿಪಾಗ್ರಿ. ಮಡಿ ಹೋತ್ರಿ ಈಗ ಇದು ಪ್ಯಾಕ್ ಮಾಡ್ಬೇಕು ನೋಡರಿಪ್ಪ. ಅವ್ರು ಇನ್ನೊಂದು ಸೀರೆ ಬೇಕಂತಂದ್ರೆ ಅಂಜೀರಿ ಕಲರಿಂದ ಅಂದ್ರೆ ನಾ ಅದನ್ನು ಫೋಟೋ ಬಿಟ್ಟಿನಿ, ಏನು ಹೇಳಿಲ್ಲ ಅವರು. ಈಗ ಮಡಿದಂತ ಸಾರಿ ಇದು ದುಡ್ಡು ಹಾಕಿ ಅಡ್ರೆಸ್ ಕಳ್ಸ್ಯಾರಿ ಅವರು. ಇನ್ನೊಂದು ಫೋಟೋ ಬಿಡ್ರಿ ಅಂತಂದ್ರೆ ಈಗ ವಿಡಿಯೋರ ನೋಡಿದ್ನಂದ್ರೆ ನಾಳೆ ಹೇಳ್ತಾರೆ. ಯಾಕಂದ್ರೆ ಈಗ ಇದ್ದದ್ದೆಲ್ಲ ಕೊರಿಯರ್ ಅಣ್ಣರ ಬಂದಿದ್ರೆ ಕೊಟ್ಟು ಕಳಿಸಿದ್ದೀರಿ ನಾನು. ಈಗ ಮತ್ತೆ ಇವಾಗೆಲ್ಲ ಹೋಗಿದ್ದು ನಾಳೆ ಮತ್ತು ಸಾಯಂಕಾಲ ಹೋಗೋ ನಾಳೆ ಹಾಕೋದ್ರಿ ರಾತ್ರಿಗನ. ನಾನು ಅರ್ಬಿ ತೊಳಿತೀನಿ, ಟೈಮ್ ಅಲ್ಲಿ 8 ಗಂಟೆ ಹಾಕಿ ಬಂತು. ಮತ್ತು ಈಗ ಇಟ್ಕೊಂಕೋದು ಅಂದ್ರೆ ಬೆಳಿಗ್ಗೆ ಆಗೋದೇ ಇಲ್ಲ ನಮ್ಮ ಕೆಲಸ ರೀ. ಹಾಗಾಗಿ ರೀ ಹೀಗೆಲ್ಲ ಕೆಲಸ ಮುಗಿಸೋಗಿ ಪಟ ಅಂತೇಳಿ ಮತ್ತು ನಾ ಪೇಂಟ್ ಹಚ್ಚಕ್ಕೆ ತೆಗೆದುಬಿಟ್ರಂದ್ರೆ ನಮ್ಮ ಮನೆಯವ್ರು ಮುಗ್ದು ಹೋಗ್ತಾರೆ, ಆಗಂಗೇ ಇಲ್ಲ ಮತ್ತು. ಅದಕ್ಕೆ ಈಗೆಲ್ಲ ಏನು ಕೆಲಸ ಐತೆಲ್ಲ ಮುಗಿಸೋಗ್ರಿ ಪಟ ಅಂತೇಳಿ ಒಂದೊಂದೆಲ್ಲ ಏನು ಪೆಂಡಿಂಗ್ ಉಳಿದೋಡ್ರಿ ಕೆಲಸ ಈಗ ಅವ್ನು ಬರೋರ ಮಾಡ್ಕೋಬೇಕ್ರಿ. ಈಗ ಚಹಾ ಮಾಡಿದ್ದೀನ ಶಿಯ ಕೊಡ್ತೀನ ಒಂದು ಸ್ವಲ್ಪ? ಬ್ಯಾಡ್ತವ ನಾನು ತೊಗೊತೀನಿ. ನಿಂಗೆ ಹೆಂಗೆ ಅನ್ಸೈತೆ? ಆರಾಮ ಅನ್ಸೈತಿಲ್ಲ? ನಿಂಗವಾ ಆರಾಮ ಅನ್ಸೈತೆ? ಮೂಗಿಲೆ ಮಾತಾಡಕತ್ತಾರ ಇಬ್ರು? ಇಲ್ಲ ಮೂಗಿಲೆ ಮಾತಾಡಕತ್ತೀರಿ. ಇದು ಸಾಡಿ ಅಂತ್ರಿ, ಮಡಿ ಒಂದು ಇದು ಒಂದು 2 ತೊಗೊಂಡ್ರವ್ರು. ಮತ್ತೊಂದು ಗೋವಾಕ್ ರೀ ಹೋತು ಒಂದು ಸಾರಿ. ಇದು ಗೋವಾಕ್ ನೋಡ್ರಿ, ಇದು ಗೋವಾಕ್ ಹೋತ್ರಿ ಸಾರಿ ರೀ. ಈಗ 2 ಪ್ಯಾಕ್ ಮಾಡ್ತೀನಿ. ಏನು ತೊಗೊಂಬಂದೆ ಆಸಿಪ? ಚಕ್ಲಿ ತೊಗೊಂಬಂದೆ. ಅರ್ಶಿ ನೀನು ಬೇತ್ ಕುಂದ್ರಮ್ಮ ಕ್ರೀಮ್ ಬನ್ ಮತ್ತೊಂದು ಗಂಟೆ ಹಿಡಿದೈತೆ ನೋಡು, ಕೊಡ ಅಪ್ಪ ಒಂದು ಸ್ವಲ್ಪ ಕೊಡು. ಟೈಮ್ ಅಲ್ಲಿ 9 ಗಂಟೆ ಆಯ್ತು, ಅಮ್ಮ ಬರಲಿಲ್ಲ ರೀ. ನಾನು ಅರ್ಬಿ ಹೋಗ್ದಿದ್ನಲ್ರಿ, ಅವನ್ನೆಲ್ಲ ಒಣ ಹಾಕಿ ಅವು ಸೀರೆನ ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಏನೋ ಗಾಡಿ ಆವಾಜ್ ಆಗತ್ತು ಬಂದ್ರೆ ಅನ್ನೋ ಗೊತ್ತಿಲ್ಲರಮ್ಮ. ಪ್ಯಾಕ್ ಮಾಡಿಟ್ಟು ಬಾಬರಿಗೆ ಗಂಜಿ ಅಂತ್ರಿ, ನಮ್ಮ ಬಾಬರಿಗೆ ಮತ್ತು ಗಂಜಿ ಮಾಡಾಕತ್ತೇನೆ ನಾನು. ಆರಿಪನ ಮಾಡ್ಯಾಡ್ರಿಪ್ಪ ಅನ್ನ ಸಾರು ಇದೆಲ್ಲ ಪಲ್ಯ ಮಾಡ್ಯಾಡ್ರಿ, ಮೆಂತ್ಯ ಪಲ್ಯ ಹಾಕಿ ಸ್ವಲ್ಪ ಬಾಬರ ಮೇಲೆ ಗಂಜಿ ಮಾಡಿಕೊಟ್ಬಿಡ್ತೀನಿ ರೀ. ಎಲ್ಲ ಸಾರಿ ಎಲ್ಲ ಮ್ಯಾಗೆ ತೊಟ್ಟಿ ಬಂದ್ರೆ ಅಮ್ಮ ಬಂದ್ರು. ಹೆಂಗದಮ್ಮ ಸಾನಿ? ಆರಾಮದಾಳ ಅಮ್ಮ? ಹಾಂ ಸುಸ್ತು ಆಕಾಡ್ರಿ ಮತ್ತು ಜ್ವರ ಅಂದ್ರೆ ನಂಗೆ ಸಾಮಾನ್ಯ ಅನ್ಮ ಜ್ವರ ರೀ. ಇವನ್ನ ಎಲ್ಲ ಹಾಕಿದ್ದು ಬ್ಲಡ್ ಗಿಡ್ ಎಲ್ಲ ಚೆಕ್ ಹಾಕ್ಬಿಡ್ರಿ, ಎಲ್ಲ ನಾರ್ಮಲ್ ಬಂತಲ್ರಿ. ಅದೊಂದು ಇದು ಆತಕ್ಕಿದ್ದು ನೀವು ಏನಿಲ್ಲ ನಮ್ಮ ಹಂಗೆ ಇಲ್ಲೇ ಕೆಂಪ್ಕೊಂತ ಕುತ್ಕೊಂಡವ್ರಿ. 2 ಗುಳಿಗೆ ತೊಗೊಳೋದೇ ಕೆಂಪದು, ಗುಳಿಗೆ ತೊಗೊಳೋದೇ ಕೆಂಪ್ಕೊಂತಾರೆ. ಓಯ್ ಬಂದ್ರಿ ಅಮ್ಮ ಈಗ. ಊಟ ಮಾಡಿ ಬಂದ್ರಿಮ್ಮ? ಹಾಂ ರೀ. ಪಾಪ ನಮ್ಮನ್ನು ಜಗಳ ಮಾಡಕತ್ತೀರಿ ದವಾಖಾನೆ ಹೋಗೋ ಸಂಬಂಧ ರೀ. ಅಮ್ಮ ದವಾಖಾನೆ ಹೋಗೋ ಅಂತ ಅಮ್ಮ ರೀ, ಒಲ್ಲ ಅಂತ ಅವ್ರಿ. ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಾರಿ, ಪಾಪ ಕರ್ಕೊಂಡು ಹೋಗೋಂತ ಅವ್ರಿಗೆ ದವಾಖಾನಿಗೆ ಅಂತೇಳಂದು. ಅಂತೇಳಿ ಬರಾಕತ್ರಿ ಏನ್ರಿ ಅದು. ನಮ್ಮ ಅಪ್ಪಾರಿ ಇವು ಡ್ರ್ಯಾಗನ್ ಹಣ್ಣು ಕೊಟ್ಟು ಕಳ್ಸಾರಂತೆ, ಅವ್ನು ಹೆಚ್ಚಿಕೊಡತ್ತಾಳ್ರಿ ಯಾರಿಪ್ಪ ಅವ್ರ ದಾದಾಜಿಗೆ. ನೀವತ್ತು ತಿನ್ರಿ ನಾವಲ್ಲೇ ತೊಗೋ, ನಾವು ಉಂಡು ಗುಳಿಗೆ ತೊಗೋಬೇಕೀಗ. ತೊಗೋ ತಿನ್ರಿ. ಇಲ್ಲಿ ಹರ್ಷನ ಗಂಜಿ ಕುಡಿಯೋಕತ್ಲು. ನೀನು ಗಂಜಿ ಕುಡಿತೀಯ ಹರ್ಷ? ಅವ್ರ ದಾದಾಜಿ ಕೊಟ್ಟು ಬಂದು
ನೀವು ಕುಡ್ತೀನಾರಿಪ್ಪ ಬರಲ್ಲ ನಾವಾಜ್ ಮಾಡಕತ್ತೀರ ನೀವು ರಿಕ್ಷಾ ತೊಗೊಂಬ ಅಂತಂದು ಅಮ್ಮ ಹೇಳತ್ತಾರ ದಾದಾಜಿ ಒಬ್ಬ ನಾನು ಹೋಗಂಗಿಲ್ಲ ನೋಡಿ ಮತ್ತೆ ಹೇಳ್ತೀನಿ ಮತ್ತಂದು ದಾದಾಜಿ ಹಾಕತ್ತಾರ ಹ್ಞೂ ಡ್ರೆಸ್ಸಿನ ಬಗ್ಗೆ ಅರ್ಶಿಯನ್ ಮಕ್ಕ ನೋಡ್ರಿ ಇಲ್ಲಿ ಡ್ರೆಸ್ಸಿನ ಬಗ್ಗೆ ಅನ್ನೋದ್ರಾಗ ಅಂದ್ರೆ ಅರ್ಶಿಯ ಡ್ರೆಸ್ ತೊಗೊಳಂಗಿಲ್ಲ ರೀ ಭಾಳ ಶಾನ್ಯಾಗ ಯಾರು ನಿನ್ನ ಕಲಿಸ್ತಾಳಂತ ಕರೆಸ್ತಾಳಂತ ಭಾಳ ಆತ್ ನಿಂದ ಹಂಗದ್ರ ರೀಪ ಈಗ ಆರ್ಡ್ರ್ ಕೊಡಕತ್ತೀರನ ಚಲೋ ಆತ್ ದಾದಿಮರ್ ಜಂಪರ್ ಹಾಕ್ತಿರೋಕಂತ ನೋಡಲ್ಲಿ ಹೇಳ್ಬಾರಿಪ್ಪ ಅಂಟಿಯರಿಗೆ ಹಿಂದೊಂದು ಹೂವು ಯಾಕೆ ಹಚ್ಚಿರಿ ನಮ್ಮ ಅಮ್ಮಗೆ ಜಂಪರಿಗೆ ಅಂತಂದು ನಮ್ಮಮ್ಮ ಅಂತ ಉಡಂಗಿಲ್ಲ ರೀ ಡೈಲಿ ವೇರಿನೂ ಅಂತಂದು ಡೈಲಿ ವೇರ್ ನೋಡಂಗಿಲ್ಲ ನಾವು ಯಾವಾಗಾರ ಮುಡಕ್ಕೂ ಅಸಹ್ಯ ಆಗೈತೆ ಅದು ಹಿಂದೆ ಅವರು ಮುಂದೆ ಕಟ್ ಮಾಡೋದ್ಬಿಟ್ಟು ಹಿಂದೆ ಕಟ್ ಮಾಡಿಬಿಟ್ಟಾರ ಅವ್ರು ಹ್ಞೂ ಹಾಗಾಗಿ ಅದಕ್ಕೆ ಹೊಲಿಗೆ ಹಾಕಿ ಅದಕ್ಕೊಂದು ಹೂವು ಅಂಟಿಸ್ಯಾರ ಅಲ್ಲಿ ಹೂವು ಹಚ್ಚಾರ ನನಗದು ಅರ್ಥ ಆತ ಅದು ಹೊಲಿಗೆ ಹಾಕ್ಯಾರ ಹಿಂದೊಂದು ಹಂಗಾಗ್ಬಿಡ್ತೆ ಅದನ್ನ ಸ್ವಲ್ಪ ಹೇಳಿ ಅವ್ರಿಗೆ ನಮ್ಮ ಮಮ್ಮಿಗೆ ಜಂಪರ್ ಇರ್ತಾವ್ರಿಪ್ಪ ಹಂಗಿದು ಮಾಡಿಬಿಡ್ರಿ ಅಂತ ಹೇಳಿ ಬಂದ್ರೆ ನಮ್ಮ ಮನೆಯವ್ರು ಆಟೋ ತೊಗೊಂಬರಿಲ್ರಿ ಯಾಕೆ ಪುಣ್ಯ ಚಲೋ ಐತಿ ಏನಾಯ್ತು ರೀ ರಿಕ್ಷಾ ತೊಗೊಂಬಂದ್ರನ ರಿಕ್ಷಾ ತೊಗೊಂಬಂದ್ರಿ ಕ್ರೀಮ್ ಬಂದು ತರ್ಬೇಕ್ರಿ ಏ ತೊಗೊಂಬಂದು ತಿಂದಾಡ್ರಿ ಉಕ್ಕಟ್ಟು ಉಳಿಯೋದು ಬನ್ನನ ಪಾಪ ಆರಾಮಿಲ್ಲ ಅಂತಂದು ಅಷ್ಟು ಬಡ್ಕೊಂತ ದಾದಿಮ್ಮ ಬಡ್ಕೊಂತಾರ ಅವ್ರು ತೋರಿಸ್ಯಾರ ಅಂತಂದು ಅವ್ರಿಗೆ ಬೇಕತ್ತಾರ ದಾದಾಜಿ ಪಾಪ ಏನು ನೋಡ ಏನು ಮಾಡೋದು ಗಂಜಿ ಕುಡಿದ್ರು ಒಂದು ಎರಡು ಬಟ್ಲ ಗಂಜಿ ಹಾಕ್ಕೊಟ್ಟಿದ್ದೆ ನಾನು ಮತ್ತು ಪಾಪ ನಳ್ಳದು ನೋಡಾರ್ದ ಬಾವರು ಜೀವ ಮರಮಳ ಅನ್ನಕತ್ರಿಪ್ಪ ನಂದು ಅದಕ್ಕೆ ಮತ್ತು ಗಂಜಿ ಮಾಡಿಕೊಟ್ಟೆ ಗಂಜಿ ಕುಡಿದ್ರು ತೋರ್ಸ್ಕೊಂಬಂದು ಕಡಿಮೆ ಕರಿ ಇದ್ರಾಗ ಕ್ಲೈಮೇಟ್ನೊಳಗೆ ಇದಾಗಂಗಿಲ್ಲ ರೀ ಇವ್ರು ನೋಡ್ರಿ ಇವ್ರು ತೋರ್ಸ್ಕೊಂಡು ಎರಡು ಇಂಜೆಕ್ಷನ್ ಮಾಡ್ಸ್ಕೊಂಬಂದು ಬಂದ್ರೆ ಈಗ ನಮಗೆ ಕುಂತಾರೆ ಇವರು ಕೆಂಪು ಅಂತ ಇನ್ನೂ ಮನೆಗೆ ಪೇಂಟ್ ಇಲ್ರಿ ಈಗ ಮೆಹಂದಿ ಹಚ್ಚರಿ ಹೇಳ್ತಾ ಅಂತ್ರಿ ಆಯ್ತು ನಾನು ಹೇರ್ ಸ್ಟೈಲ್ ಅಂತ ಈಕಿದು ಹೇರ್ ಸ್ಟೈಲ್ನರ್ಗೆ ಹೇಳ್ತಾ ಅಂತ್ರಿ ಈಕಿ ಇದು ಬೇಡ ಅಂತ ಮತ್ತು ಮೇಕಪ್ ಬೇಡ ಅಂತ ಯಾಕೆ ಮಾಡ್ಕೊತ ಅಂತ್ರಿ ಮೇಕಪ್ ರೀ ಮೇಕಪ್ ನೋಡ್ರಿ ಮೇಕಪ್ ಸಾಮಾನು ಭಾಳ ಅಂತ್ರಿ ಈ ಕಡೆ ಹೇರ್ ಸ್ಟೈಲ್ ಅಂತ್ರಿ ಹೇರ್ ಸ್ಟೈಲ್ನರ್ಗೆ ಅಷ್ಟೇ ಹೇಳ್ತಾ ಅಂತ್ರಿ ಈಕಿ ಮಮತಾ ಅಕ್ಕ ಹೇಳ್ತಾ ಅಂತ ನೋಡಿ ಮಮತಾ ಅಕ್ಕಾರ ವಿಡಿಯೋ ನೋಡಕತ್ತೀನಿ ಅಂದ್ರೆ ಕಮೆಂಟ್ ಹಾಕ್ರಿ ನೀವು ಒಂದು ನೋಡಲ್ಲ ಹೌದು ಇದು ಸಾರಿ ಪಿನ್ ಅದೆಲ್ಲ ನಾವು ಅವಾಗ ಬೆಂಗ್ಳೂರಿಗೆ ಹೋದಾಗ ಅವ್ರ ಕಡೆ ಎಂತ ಮಾಡಿಸ್ಕೊಂಡು ಹೋಗಿದ್ದೀವಿ ನಾವು ಸಾರಿ ಪಿನ್ ನೋಡ್ತೀರೇನ್ರಿಪ್ಪ ಈಗ ಆರ್ಡ್ರ್ ಮಾಡಕತ್ರಿ ಈಗ ಎಷ್ಟು 100 ರೂಪಾಯಿ ಇಟ್ಕೊಂಡ್ರಿ ಅವ್ರು ಅದಿಲ್ಲ ತೋರ್ಸು ಮುಚ್ಚಿಟ್ಕೊಂಡ್ರಿ ಈಕಿ ಕೈಗೆ 100 ಆಕಿ ಕೈಗೆ 100 ಮತ್ತು ನಾನೀಗ ಫೋನ್ ಹಚ್ಬೇಕಂತ್ರಿ ಒಂದು 2,500 3,000 ಹಾಕೊಂಡು ನಿಮ್ಮ ಹೋಗ ಅಂತಂದು ಹೇಳಿ ಹಾಕತ್ತಾರೆ ಇಬ್ಬರಿಗೆ ಅರ್ಷಿಯ ನೀ ಮೆಹಂದಿ ಕೈಗೆ ಹಚ್ಕೊಂತೀವಿ ಗಾಡಿಗೆ ಹಚ್ಕೊಂತೀವಿ ಹಚ್ಚೋದು ಕಾಣಕೈತೆ ನಿನಗೆ ಹಂಗೆ ಹಾಂ ನೋಡಲ್ಲಿ ಮೆಹಂದಿನ ಟ್ರೆಜರಿ ನೋಡ್ರಿ ಇಲ್ಲಿ ಸ್ವಚ್ಛಗೆ ಒರೆಸ್ಬೇಕು ನೋಡಿ ಈಗ ಒಂದು ಟ್ರೆಜರಿ ಎಲ್ಲ ಸೋಪಿನ ಪುಡಿ ನೀರು ಮಾಡ್ಕೊಂಡು ಮೊದಲು ಇದು ಮಾಡಿ ಆಮೇಲೆ ಕಡೆ ಒಣ ಅರ್ಬಿ ತೊಗೊಂಡು ಒರೆಸ್ಬೇಕಂದ್ರೆ ಹೋಕ್ಕವು ಹೆಂಗಾಗಿ ಈ ಪೇಂಟ್ ಹಚ್ಚಕತ್ನಿ ಅಂದ್ರೆ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ ಈಗ ಇಲ್ಲ ಅಮ್ಮಗನ ಊಟ ಕೊಟ್ಟಿರಿ ಬಾಬಾರ್ ಗಂಜಿ ಕುಡಿದ್ರಲ್ರಿ ಗುಳಿಗೆ ತೊಗೊಂಬಕ್ಕಂದ್ರೆ ತೋರ್ಸ್ಕೊಂಬರಕ್ಕೆ ಹೋಲಿಲ್ರಿ ಅಮ್ಮಗೂ ಒಂದು ಆಮ್ಲೆಟ್ ಹಾಕಿ ಕೊಟ್ಟಿರಿ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಐತ್ರಿ ಅದು ಕೆಟ್ಟು ಹೋಗ್ಬಿಡುತ್ತೆ ಮತ್ತು ಅದಕ್ಕೆ ಬಿಸಿ ಮಾಡಿ ಇಟ್ಕೊಂಡ್ರೆ ತಡೀತಿ ಅಂತ ಬಿಸಿ ಮಾಡಕ್ಕೆ ಹೊಂಟೇರಿ ಮತ್ತೆ ಒಂದು ಆಮ್ಲೆಟ್ ಹಾಕೋಬೇಕಿಲ್ಲ ರೀಪ್ಪ ಅದನ್ನ ತೊಗೊಂಡಿನ ಅವ್ರ ಹಬ್ಬ ಬಿಟ್ಟು ತಾಟಿ ಭಾಳ ಜೀವ್ರಿ ಇವ್ರು ಮಕ್ಕಳು ಅದನ್ನ ಅಂತಾರೆ ನಮ್ಮಂದು ಊಟ ಮಾಡಕತ್ರಿ ಅವ್ರು ನಾನು ಯೋಚನೆ ಮಾಡಕತ್ತೀನಿ ರೀ ಇವ್ನ ಎಲ್ಲೆಲ್ಲಿ ನಾಳೆ ಎಲ್ಲಿ ಕಾಣಿಸ್ಬೇಕು ಇವನ್ನ ಎಲ್ಲಿಡಬೇಕು ಅಂತಂದು ಅದು ಇದ್ರಿ ಕೊಂಡಾರಿ ಅದು ಒಲ್ಲಿಗೆ ಹಾಕ್ತೀವಲ್ಲ ರೀ ಅದು ನೋಡ್ರಿ ಅದು ಹೊರಗೆ ಮಳೆ ಬರ್ತೈತಿ ಅಂತಂದು ಪೂರ ಹೊರಗಡೆ ಇಟ್ಟು ಒಳಗೆ ತೊಗೊಂಡಿಟ್ಟಿವಿ ರೀ ಅವನು ಇದು ನಮ್ಮ ಆಸಿಪಂದು ಗಂಟ್ರಿ ಇದು ಅರ್ಬಿದ್ರಿ ಇದೊಂದು ಚೀಲ ತುಂಬೈತಿಲ್ಲ ಚೀಲ ತುಂಬ್ಕೊಂಡು ಇಟ್ಕೊಂಡ್ರಿ ಅವು ಅಲ್ಲೇ ತಂಪಾಡ್ರಿ ಅವು ಎಲ್ಲ ಅರಿಬಿ ಕತ್ತರಿಸ್ಬೇಕ್ರಿ ಅಲ್ಲಿ ಹಂಗಾಗೈತ್ರಿ ಈಗ ಅದು ಅದ್ರಾಗ ಎಷ್ಟು ಚಲೋದವ ಎಷ್ಟಿದಿಲ್ಲ ಅಷ್ಟು ಉಟ್ಕೊಳವ ರೀ ಅದ್ರ ತಳದಾಗ ಏನಾಗ್ಯಾವ ಗೊತ್ತಿಲ್ಲ ರೀ ಅವು ನಾಳೆ ನೋಡ್ಬೇಕು ರೀ ಈಗ ಅವನ್ನ ಅವು ಮ್ಯಾಗಿನಂತೂ ಏನಿದು ಮಾಡಲ್ಲ ಬಿಡ್ರಿ ಅಲ್ಲಿ ಮ್ಯಾಲೆ ಇಟ್ಟು ಬಿಡ್ತೀವಿ ಇವಾಗ ಕೆಳಗಿದ್ವನ ನಮ್ಮಮ್ಮ ನೋಡಿದ್ರಿ ಏನೇನು ಎಲ್ಲಿ ಕಾಣಿಸ್ಬೇಡ್ರಿ ನಾನು ಎದುರಿಗೆ ಇರಲಿ ಅಂತಾರೆ ನೋಡೋಣ ರೀ ನಾಳೆ ಹೆಂಗೆ ಆಕೈತಿ ಏನಾಕೈತಿ ಅಂತ ನೋಡಿ ತೆಗಿತೀವಿ ರೀ
ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ರೀ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.